ಇವತ್ತು ನಾವು 9ನೇ ತರಗತಿಯ ಪ್ರಾಥಮಿಕ ವಿಭಾಗಕ್ಕೆ ಹ್ಯಾಂಡ್ಬಾಲ್ ಈ ಪಾಠದ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಅದಕ್ಕಿಂತ ಮುಖ್ಯವಾಗಿ ಒಂದು ಚಿಕ್ಕದಾದ ಆಕ್ಟಿವಿಟಿ ಕುಂತಲೇ ಮಾಡೋಣ. ಓಕೆನಾ? ಏನು ಫಸ್ಟ್ ಹಿಂಗೆ ಇಟ್ಕೋಬೇಕು. ಫಸ್ಟ್ ನಾನು ತೋರಿಸ್ತೀನಿ, ಈಗ ಇಟ್ಕೋಬೇಕು. ಫಸ್ಟ್ 3 ಕ್ಲಾಪ್ಸ್. ಬೂಮ್, ಡುಮ್ಮಿ, ಡುಮ್ಮ ಡುಮ್ಮಿ. ಓಕೆನಾ? ಸರ್ ಮಾಡೋಣ. ರೆಡಿ, ಸ್ಟಾರ್ಟ್. ಖುಷಿ ಆಯ್ತಲ್ಲ? ಈಗ ನಾವು ಇವತ್ತು ಈ ಹ್ಯಾಂಡ್ಬಾಲ್ ಆಟದ ಬಗ್ಗೆ ಚರ್ಚೆ ಮಾಡೋಣ. ನೀವು ಆಲ್ರೆಡಿ 8ನೇ ಕ್ಲಾಸಲ್ಲಿ ಇದ್ದಾಗ ಹ್ಯಾಂಡ್ಬಾಲ್ ಇತಿಹಾಸವನ್ನ ಅಭ್ಯಾಸ ಮಾಡಿದ್ರೆ ಎಷ್ಟು ಜನ ಆಟಗಾರ ಇರ್ತಾರೆ, ಅವರ ಅಂಕಣದ ಪರಿಚಯ ಅದನ್ನ ಕಲ್ತಿದ್ದೀರಿ ಅಂತ ಅನ್ಕೊಂಡಿದ್ದೀರಿ. ನೆನಪಿದೆ? ಏನಾರ ನೆನಪಿದೆಯಾ? ಕಣ್ಣು ಮೇಲೆ ಜಾಸ್ತಿ ಮೇಲೆ ಕೆಲ್ಸೋದು ಬೇಡ, ನಮ್ಗೆ ನೋಡಿದ್ರೆ ಸಾಕು. ಒಂದು ನಿಮಗೆ ಅಟ್ಲೀಸ್ಟ್ ಹ್ಯಾಂಡ್ಬಾಲ್ ಆಟ ಆಡಿದ್ರ ನೋಡಿದ್ರ? ಏನು ಹೇಳಿ, ನಿಮ್ಗೆ ಗೊತ್ತಿರೋದು ಏನಾದ್ರು ಹ್ಯಾಂಡ್ಬಾಲ್ ಕೈಯಿಂದ ಕೈಗೆ ಪಾಸ್ ಮಾಡಿ ತಗೊಂಡೋಗ್ಬಿಟ್ಟು ಗೋಲ್ ಮಾಡುವಂಥದ್ದು. ಹೆಸರೇ ಸೂಚಿಸುತ್ತೆ. ಹ್ಯಾಂಡ್ ಅಂದ್ರೆ ಏನು? ಕೈ ಅಲ್ವಾ? ಬಾಲ್ ಅಂದ್ರೆ ನಿಮ್ಮ ಮಾಮೂಲಿ ಬಾಲು, ಚೆಂಡು. ಓಕೆ, ಕೈಯಿಂದ ಆಡುವಂತ ಕ್ರೀಡೆ ಇದು ಹ್ಯಾಂಡ್ಬಾಲ್. ಮಾತಾಕು. ಗ್ರೀಕ್ ಮತ್ತೆ ರೋಮನ್ನರ ಕಾಲದಲ್ಲಿ ಈ ಆಟ ಇತ್ತು ಅನ್ನೋದು ನನಗೆ ಕೆಲವು ಮಾಹಿತಿ ಸಿಗುತ್ತೆ. ಈ ಆಟ ಫುಟ್ಬಾಲು, ಹಾಕಿ, ಕೆಲವು ಕ್ರೀಡೆಗಳ ಏನ್ ನಿಯಮಗಳಿದೆಯಲ್ಲ ಅದೇ ನಿಯಮವನ್ನ ಇದು ಒಳಗೊಂಡಿದೆ ಅನ್ನೋದು ಒಂದು ಒಳಗೊಂಡಿತ್ತು. ಮೊದಲಿಗೆ ಈ ಆಟವನ್ನ ಫುಟ್ಬಾಲ್ ಅಂಕಣದಲ್ಲಿ ಆಡ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಇದೆ. ಫುಟ್ಬಾಲ್ ಅಂಕಣ ಅಂತಂದ್ರೆ ಎಷ್ಟಿರುತ್ತೆ? ಸುಮಾರು 91 ಮೀಟರ್ ಉದ್ದ, 55 ಮೀಟರ್ ಅಗಲ. ಆ ಅಂಕಣದಲ್ಲಿ ಆಡ್ತಾ ಇದ್ರು. ಇದರಲ್ಲೂ ಸಹ 11 ಜನ ಆಟಗಾರರು ಇದ್ರು ಅಂತ. ಇದು ಇತಿಹಾಸ ನೋಡ್ತಾ ಹೋದ್ರೆ ಕಾಲಕ್ರಮೇಣ 1928ರಲ್ಲಿ ಒಂದು ಅಮೆಚೂರ್ ಹ್ಯಾಂಡ್ಬಾಲ್ ಫೆಡರೇಷನ್ ಸ್ಥಾಪನೆ ಆಗುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ಈ ಆಟದ ಲಿಖಿತಗಳನ್ನ ಡೇನ್ ವೋಲ್ಗರ್ ನಿಲ್ಸನ್ ಅನ್ನೋನು ಈ ಆಟದ ನಿಯಮಗಳನ್ನ ಜಾರಿಗೊಳಿಸ್ತಾರೆ. ಡೇನ್ ವೋಲ್ಗರ್ ನಿಲ್ಸನ್ ಅನ್ನೋನು ಈ ಆಟದ ನಿಯಮಗಳನ್ನ ಜಾರಿಗೊಳಿಸ್ತಾರೆ. ತದನಂತರ 1952-56ರಲ್ಲಿ IHF ಅಂತ ಒಂದು ಸಂಘ ಸ್ಥಾಪನೆ ಆಗುತ್ತೆ. ಏನದು? ಅಲ್ಲ, ಇಂಟರ್ನ್ಯಾಷನಲ್ ಹ್ಯಾಂಡ್ಬಾಲ್ ಫೆಡರೇಷನ್. ಇಂಟರ್ನ್ಯಾಷನಲ್ ಹ್ಯಾಂಡ್ಬಾಲ್ ಫೆಡರೇಷನ್ ಸಂಘ ಸಂಸ್ಥೆ ಸ್ಥಾಪನೆ ಆಗುತ್ತೆ. ಈ ಸಂಘ ಸಂಸ್ಥೆ ಏನಿದೆ, ಈ ಸಂಘ ಸಂಸ್ಥೆಯ ಒಂದು ನಿಯಮದ ಪ್ರಕಾರ ಈ ಮೊದಲೇ ಇದ್ದಂತಹ ಅಂಕಣದ ಬದಲಾವಣೆ ಆಗುತ್ತೆ, ಆಟಗಾರರ ಸಂಖ್ಯೆ ಬದಲಾವಣೆ ಆಗುತ್ತೆ, ಆಟದ ನಿಯಮಗಳು ಬದಲಾಗ್ತವೆ. ಇವೆಲ್ಲವೂ ಸಹ ಬದಲಾಗ್ತವೆ. ಯಾವುದ್ರ ಪ್ರಕಾರ? IHF ಆಧಾರದ ಮೇಲೆ. ಹಾಗಾದ್ರೆ ಈ IHF ಏನು ಸಂಘ ಸಂಸ್ಥೆ ಅಲ್ಲ, IHF ಸಂಘ ಸಂಸ್ಥೆಯ ಪ್ರಕಾರ ಈ ಆಟದ ಅಂಕಣದ ಮೆಜರ್ಮೆಂಟು, ಆಟಗಾರರ ಸಂಖ್ಯೆ ಸ್ವಲ್ಪ ನೋಡೋದಾದ್ರೆ ನಾವು ಒಂದು ಚಿತ್ರಣವನ್ನ ಹಾಕೋಣ. 40 ಮೀಟರ್ ಉದ್ದ ಇರುತ್ತೆ. ಎಷ್ಟು ಮೀಟರ್? 20 ಮೀಟರ್ ಅಗಲ ಇರುತ್ತೆ. ಎಷ್ಟು? 20 ಮೀಟರ್. ಈಗ ಈ 20 ಮೀಟರ್ ಅಲ್ಲೇ ನೀವು ಒಂದು ಮಧ್ಯಬಿಂದು ಗುರುಪಡ್ಕೊಳ್ಳಿ. ಎಷ್ಟು ಮೀಟರ್ ಅಗಲ? 20 ಮೀಟರ್. ಅರ್ಧ ಎಷ್ಟು? 10 ಮೀಟರ್.
ಎಷ್ಟು ಮೀಟರ್ ಇರುತ್ತೆ ಸುಧಾ? 10 ಮೀಟರ್. ಏನು 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 ಉದ್ದ 10 ಮೀಟರ್ ಐತಾ? ಉದ್ದ 40 ಮೀಟರ್ ಅಲ್ಲ. ನಾನು 10 ಮೀಟರ್ಗೆ ಯಾಕೆ ಪುಟ್ ಮಾಡ್ಕೊಂಡಿದ್ದೀನಿ ಅಂದ್ರೆ ನಿಮಗೆ ಫೋನ್ ಬೇಕು ಮತ್ತೆ ಡಿ ಸರ್ಕಲ್ ಅಂತ ಬರುತ್ತೆ ಅದು ಹಾಕಕ್ ಬೇಕು ಅನ್ನೋ ಉದ್ದೇಶಕ್ಕೆ 10 ಮೀಟರ್ ಸುಮ್ಮನೆ ಪುಟ್ ಮಾಡಿಟ್ಕೋಬೇಕು ಎರಡು ಕಡೆ. ಓಕೆ ಕೂರು. ನಂತರ ಈ ಮಧ್ಯದಿಂದ 1 ಮೀಟರ್ ಒಂದ್ ಕಡೆ 1 ಮೀಟರ್ ಒಂದ್ ಕಡೆ ಪುಟ್ ಮಾಡಬೇಕು. ಏನು ಡಿ ಸರ್ಕಲ್ ಹಾಕಬೇಕು. ಇಲ್ಲೇ 6 ಮೀಟರ್ ದೂರದಲ್ಲಿ ಒಂದು ಗೆರೆ ಹಾಕ್ಬೇಕು. ಇಂತ ಕೂಡಿಸ್ಬೇಕು. ಜಸ್ಟ್ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ಅಂಕಣ ಇರುತ್ತೆ. ಅರ್ಥ? ನಿಮ್ಮ ಹ್ಯಾಂಡ್ ಬಾಲ್ ಅಂಕಣ ಇರುತ್ತೆ. 91 ಮೀಟರ್ ಉದ್ದ ಇರೋಂಥದ್ದು ಎಷ್ಟು ಮೀಟರ್ ಆಯ್ತು? ಉದ್ದ ಎಷ್ಟು ಮೀಟರ್ ಆಯ್ತು? 40 ಮೀಟರ್ ಉದ್ದ ಆಯ್ತು. 55 ಮೀಟರ್ ಅಗಲ ಇದ್ದಂಥದ್ದು 20 ಮೀಟರ್ ಆಯ್ತು. ಯಾವ್ದು ಪ್ರಯುಕ್ತ ಈ IHF ಅಂತ ಇದೆಯಲ್ಲ, ಈ ಸಂಘ ಸಂಸ್ಥೆ ಮಾಡಿದಂತಹ ರೂಲ್ಸ್ ಪ್ರಕಾರ ಇಷ್ಟು ಜನ ಆಯ್ತು. ಇನ್ನು ಆಟಗಾರರ ಸಂಖ್ಯೆ ನಾನು ಹೇಳಿದೆ ಫುಟ್ಬಾಲ್ ಹಾಕಿದ್ರೆ ಎಷ್ಟು ಜನ ಇರ್ತಾರೆ? 11 ಜನ. ಆದ್ರೆ IHF ಪ್ರಕಾರ ಎಷ್ಟಾಗುತ್ತೆ? 7 ಜನ ಇರ್ತಾರೆ. ಎಷ್ಟಾಯ್ತು? 7 ಜನ ಆಟಗಾರರು ಮಾಡ್ತಾರೆ. ಹೀಗೆ ಈ ಆಟದ ನಿಯಮಗಳು ಬದಲಾಗ್ತಾ ಹೋಗ್ತವೆ. ಮೊದಲೇ ಇದ್ದಂತಹ ನಿಯಮಗಳು ಬೇರೆ, ತದನಂತರ ಆದಂತಹ ನಿಯಮಗಳು ಬೇರೆ. 40 ಮೀಟರ್ ಉದ್ದ 20 ಮೀಟರ್ ಅಗಲ. ಇನ್ನ 7 ಜನ ಆಟಗಾರ ಇರ್ತಾರೆ. ಹಾಗಾದ್ರೆ ಎಷ್ಟು ನಿಮಿಷ ಆಡಬೇಕು ಇದನ್ನ? 30 ನಿಮಿಷ, 10 ನಿಮಿಷ ರೆಸ್ಟ್ ಪ್ಲಸ್ 30 ನಿಮಿಷ, ಒಟ್ಟು ಎಷ್ಟು? ಎಷ್ಟಾಯ್ತು? 70 ನಿಮಿಷ ಆಟ ಆಯ್ತು. ಜೂನಿಯರ್ಗೆ ಅಂದ್ರೆ 25, 10, 20 ಅಷ್ಟೇ. ನಾವು ಇದ್ದೇ ತಗೋಣ 30, 10, 30. ಜೊತೆಗೆ ಒಂದು ವೇಳೆ ನೀವು ಎರಡು ತಂಡದಲ್ಲಿ ಈಕ್ವಲ್ ಆದಾಗ, ಸಮ ಆದಾಗ ಮತ್ತೆ ಮಾಡ್ತೀವಿ ಅಂದ್ರೆ 5 ನಿಮಿಷ ಆಡಿಸ್ತೀವಿ. 1 ನಿಮಿಷ ರೆಸ್ಟ್ ಮತ್ತೆ 5 ನಿಮಿಷ ಆಡಿಸ್ತೀವಿ. ಇದ್ರ ಟೈಮಿಂಗ್ಸ್. ಒಂದ್ ವೇಳೆ ಸಮಬಲ ಆದಾಗ ಇದನ್ನ ಆಡಿಸ್ತೀವಿ. ಇದ್ರಲ್ಲೂ ಸಮ ಆದಾಗ ಫ್ರೀ ಥ್ರೋ ಅಂತ ಕೊಡ್ತೀವಿ. ಫ್ರೀ ಥ್ರೋ ಅಂತ ಹೇಳಿ ಅಂದ್ರೆ 3 ಕೊಡ್ಬೋದು, 5 ಕೊಡ್ಬೋದು. ಅದೇನು 6 ಮೀಟರ್ ಸರ್ಕಲ್ ಇರುತ್ತಲ್ಲ, ಈ ಸರ್ಕಲ್ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಗೋಲ್ ಕೀಪರ್ ಇರ್ತಾನೆ, ಗೋಲ್ ಕೀಪರ್ ನಿಂತಿರ್ತಾನೆ, ನಿಂತ್ಕೊಂಡ್ಬಿಟ್ಟು ಎಸೆಯುವಂತ ಸ್ಟೈಲ್. ಅದನ್ನ ನೆಟ್ಟೊಳಗೆ ಬೀಳ್ಬೇಕಂತ. ಅದು ಬಿದ್ದಾಗ ಒಂದು ಅಂಕ ಅಂತ ಇರುತ್ತೆ. ಹಂಗೆ ಕೊಡ್ತೀವಿ. ಯಾವಾಗ ಫ್ರೀ ಥ್ರೋ ಅಂತ ಹೇಳಿ 2ನೇ ಸಾಲು ಸಮಬಲ ಆದಾಗ. ಓಕೆನಾ? ಈ ತರ ಆಟವನ್ನ ಆಡ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ಇನ್ನ ನಿಯಮಕ್ಕೆ ಅಂತ ಆಯ್ತು. ಈಗ ಇತಿಹಾಸವನ್ನು ನೋಡಿದ್ದಾಯ್ತು, ಅಂಕಣದ ಪರಿಚಯ ಮಾಡ್ಕೊಂಡಾಯ್ತು. ಹ್ಯಾಂಡ್ ಬಾಲ್ ಹೇಗಿರುತ್ತೆ ಅನ್ನೋದಾದ್ರೆ ನಮ್ಮ ಕೈಯಿಂದ ಬಾಲ್ ಅನ್ನ ಸರಾಗವಾಗಿ ಹಿಡಿಬೋದು. ಫುಟ್ಬಾಲ್ ಇದೆಯಲ್ಲ, ಫುಟ್ಬಾಲ್ಗಿಂತ ಸ್ವಲ್ಪ ಚಿಕ್ಕ ಬಾಲ್, ಮತ್ತೆ ಕೈಯಲ್ಲಿ ಆರಾಮಾಗಿ ಹಿಡ್ಕೋಬಹುದು. ಓಪನ್ ಹಸ್ತವನ್ನು ಓಪನ್ ಮಾಡಿದಾಗ ಆರಾಮಾಗಿ ಹಿಡಿಬೋದು. ಯಾಕಂದ್ರೆ ಒಂದ್ ಕೈಗೆ ಎಸಬೇಕಾಗಿರೋದ್ರಿಂದ, ಒಂದು ಕೈಯಲ್ಲಿ ಬಾಲನ್ನ ಎಸೆಯಬೇಕಾಗಿರೋದ್ರಿಂದ ಒಂದು ಕೈಯಲ್ಲಿ ಹಿಡಿಯುವಷ್ಟು ಸಾಮರ್ಥ್ಯದಲ್ಲಿ ಇರುತ್ತೆ ಬಾಲ್. ಹಾಗಾದ್ರೆ ಬಾಲ್ ಹಿಡ್ಕೊಂಡು ಹೋಗ್ಬೇಕಾ? ಹಾಗಾದ್ರೆ ಇದು ನಿಯಮ ಪ್ರಕಾರ ಇಲ್ಲ. ಇಲ್ಲಿ ಈ ಆಟವನ್ನ ನಾವು ಹಿಂಗ್ ಫುಟ್ಬಾಲ್ ಆಗಾದ್ರೆ ಏನ್ ಮಾಡ್ತೀವಿ? ಕಾಲ ನೋಡ್ಕೊಂಡು ಹೋಗ್ತೀವಿ. ಹಾಕೇನಾದ್ರೆ ತಗೊಂಡು ಹೋಗ್ತೀವಿ. ಬಾಸ್ಕೆಟ್ ಬಾಲ್ ಅಲ್ಲಿ ಏನ್ ಮಾಡ್ತೀವಿ? ಬಾಲ್ನ ಡ್ರಿಬ್ಲಿಂಗ್ ಮಾಡ್ಕೊಂಡು ತಗೊಂಡು ಹೋಗ್ತೀವಿ. ಅಂದ್ರೆ ಡ್ರಿಬ್ಲಿಂಗ್ ಮೀನ್ಸ್ ಪುಟಿಸ್ಕೊಂತ ತಗೊಂಡೋಗಿ ನಾವು ಆ ಬಾಸ್ಕೆಟ್ ಮಾಡ್ತೀವಿ. ಇಲ್ಲೂ ಅಷ್ಟೇ. ಇದರ ನಿಯಮ ಏನಪ್ಪ ಅಂತಂದ್ರೆ, ನಾವು ಹ್ಯಾಂಡ್ ಬಾಲ್ ಅನ್ನ ಕೈಯಲ್ಲಿ ಇಟ್ಕೊಂಡಿದೀವಿ ಅಂತ ಆದ್ರೆ ಎಲ್ಲೇ ತನಕ
ಎಲ್ಲ ತನಕ ನೋಡಿ 1 2 3 ಹೆಜ್ಜೆ ಇಡೋದ್ರೊಳಗೆ ಬಾಲನ್ನು ಒಮ್ಮೆ ಏನ್ ಮಾಡ್ಬೇಕು ನೆಲಕ್ಕೆ ಪುಟ್ಟಿಸ್ಬೇಕು. ಎಷ್ಟು ಹೆಜ್ಜೆ 3 ಹೆಜ್ಜೆ ಮುಗಿಯೋದ್ರೊಳಗೆ ಅಂದ್ರೆ 4ನೇ ಹೆಜ್ಜೆ ಇಡೋದ್ರೊಳಗೆ ಬಾಲನ್ನು ಒಮ್ಮೆ ಪುಟ್ಟಿಸ್ಬೇಕು. ಇಲ್ಲ ತನ್ನ ಸಹ ಆಟಗಾರನಿಗೆ ಬಾಲ್ನ ಪಾಸ್ ಮಾಡುವ. ಅರ್ಥ ಆಯ್ತು? ಏನ್ ಮಾಡ್ಬೇಕು 3 ಹೆಜ್ಜೆ ಇಡೋದ್ರೊಳಗೆ ಬಾಲನ್ನ ಪುಟ್ಟಿಸ್ಬೇಕು. ಇಲ್ಲ ಬಾಲನ್ನ ತನ್ನ ಸಹ ಆಟಗಾರನಿಗೆ ಪಾಸ್ ಮಾಡಬೇಕು. ಹಿಡಿಯುವಾಗ 2 ಕೈಲಿ ಹಿಡಿಬಹುದು, ಆದ್ರೆ ಥ್ರೋ ಮಾಡೋಕ್ಕಾದ್ರೆ ಮಾತ್ರ 1 ಕೈಯಲ್ಲಿ ಥ್ರೋ ಮಾಡಬೇಕು. ಅಥವಾ ಶೂಟ್ ಮಾಡ್ಬೇಕಾದ್ರೂ ಅಷ್ಟೇ 1 ಕೈಯಲ್ಲಿ ಶೂಟ್ ಮಾಡ್ಬೇಕು. ಶೂಟ್ ಅಂದ್ರೆ ಗೋಲಿಗೆ ಹಾಕ್ತೀವಲ್ಲ ಅದು. ಎಸೆಯುವಂತ ಟೈಮಲ್ಲೂ ಸಹ ನಾವು 1 ಕೈಯಲ್ಲಿ ಎಸೆಯೋದು. ಹಿಡಿಯೋ ತರ ಮಾತ್ರ ಹಿಡಿಯಿರಿ. ಆಮೇಲೆ ಓಡುವಾಗ ಬಾಲ್ ತಗೊಂಡು ಓಡುವಾಗ ನೂಕೋದಾಗ್ಲಿ ತಳ್ಳೋದಾಗ್ಲಿ ಬೇಕಂತಲ್ಲಿ ಬಿಡಿಸೋದಾಗ್ಲಿ ಮಾಡಬಾರ್ದು. ತಗೊಂಡು ಹೋಗ್ತಾ ಇದೀವಿ ಅಂದ್ರೆ ತಗೊಂಡು ತಳ್ಳೋದು, ಇಲ್ಲ ಅಂತಂದ್ರೆ ಬೇಕಂದ್ರೆ ಕಾಲು ಅಡ್ಡ ಕೊಡ್ಬಿಡೋದು. ಹಾಗಾಗಿ ನಾವು ಹೆಂಗ್ ಕಸ್ಕೋಬೇಕು ಬಾಲ್ನ? ಏನ್ ಆಪ್ಷನ್ಸ್ ಇರುತ್ತೆ ಬಾಲ್ ಕಸ್ಕೊಳಕ? ಹೇಳ್ರಿ ನಾನು. ಬಾಲ್ ನನ್ನ ಹತ್ರ ಇದೆ, ನಾನು ಓಡೋಗ್ತಾ ಇದ್ದೀನಿ, ಕಸ್ಕೋಬೇಕು. ನೀವು ಏನ್ ಮಾಡ್ತೀರಾ? ಎಸ್, ಇನ್ನೊಬ್ರಿಗೆ ಪಾಸ್ ಮಾಡೋ ಸಮಯ ಅಲ್ಲ. ಮತ್ತೆ ಇನ್ನೊಂದು ಬಾಲನ್ನ ಪುಡಿಸೋ ಸಮಯದಲ್ಲಿ ಮತ್ತೆ ಬಾಲನ್ನ ಪಾಸ್ ಮಾಡೋದ್ರ ಸಮಯದಲ್ಲಿ ಆ ಟೈಮಲ್ಲಿ ನೀವು ಕಲೆಕ್ಟ್ ಮಾಡ್ಕೋಬೇಕು. ಕಲೆಕ್ಟ್ ಅಂದ್ರೆ ಕೊಡಪ್ಪ ಅಂತಂದ್ರೆ ಕೊಡಲ್ಲ. ನಿಮ್ಮ ಟೆಕ್ನಿಕಲ್ ಮೇಲೆ, ಆಟದ ಟೆಕ್ನಿಕಲ್ ಮೇಲೆ ನೀವು ಅವನಿಂದ ಬಾಲನ್ನ ಕಸಿದುಕೊಳ್ಳಬಹುದು. ಓಕೆನಾ? ಅದು ಬಿಟ್ಬಿಟ್ಟು ಬಾಲ್ ತಗೊಂಡು ಓಡ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು ಅವನ್ನ ಬಿಡೋದಾಗಲಿ, ಅದು ರಗ್ಬಿ ಅಂತ ಒಂದು ಏನಿದೆ ಅದನ್ನು ಮಾಡ್ತಾರೆ ಕೆಲಸ. ಅವ್ರ ಮೇಲೆ ಅಲ್ಲಿ ಬಿದ್ದು ಎದ್ದು ಬಾಲನ್ನ ಕಸ್ಕೊಂಡು ಓಡಿಸ್ತಿರ್ತಾರೆ. ಆದ್ರೆ ಈ ಆಟದಲ್ಲಿ ಹಂಗಲ್ಲ, ತೊಂದರೆ ಆಗಂಗಿಲ್ಲ, ಬಾಲನ್ನ ಕಸ್ಕೊಂಡು ಈ ಟೆಕ್ನಿಕಲ್ ಮೇಲೆ ಆಟ ಹೋಗುತ್ತೆ. ಇನ್ನ ಆಟದ ನಿಯಮ ನಿಮ್ಗೆ ಗೊತ್ತೇ ಇದೆ. ಬಾಲ್ ತುಂಬ ಹೊರಟಾಟ ಆಡಿದ್ರೆ ಒಂದು ಎಚ್ಚರಿಕೆ ಗಂಟೆ ಗ್ರೀನು. ಮತ್ತೊಂದು ಸಲ ಆದರೆ ಹಸಿರು 2 ನಿಮಿಷ ಹೊರಗೆ ಕುತ್ಕೊಂತ ಕಳಿಸ್ತೀವಿ. ತುಂಬ ಓವರ್ ಆ್ಯಕ್ಟಿಂಗ್ ಮಾಡ್ದ ಮತ್ತು ಪುನಃ ತಪ್ಪು ಮಾಡಿದ್ದೇ ಮಾಡ್ದ ಅಂತಂದರೆ ಆ ಮ್ಯಾಚಿಂದ ಅವನ್ನ ಹೊರಗೆ ತೋರಿಸಿ, ರೈಟ್ ಕಾರ್ಡ್ ತೋರಿಸಿ. ಓಕೆನಾ? ಇಷ್ಟು ನಾವು ಸ್ವಲ್ಪ ಈ ಆಟದ ಇತಿಹಾಸವನ್ನು ಪರಿಶೀಲಿಸಿದ್ವಿ. ಇನ್ನು ನಮ್ಮ 9ನೇ ಕ್ಲಾಸಲ್ಲಿ ಬರೋದಾದರೆ ನಾವು ಯಾವ ಒಂದು ಟೆಕ್ನಿಕಲ್ ಆಟವನ್ನು ನೋಡ್ಬೋದು. ಇಲ್ಲಿ ವ್ಯಾಲಿಬಾಲ್ ಆಟದಲ್ಲಿ ನೋಡೋದಾದ್ರೆ ಒಂದು ರಕ್ಷಣಾತ್ಮಕ ಮತ್ತು ಆಕ್ರಮಣಾತ್ಮಕ ತಂತ್ರಗಳು ಅಂತ ಬರುತ್ತೆ. ರಕ್ಷಣಾತ್ಮಕ ಮತ್ತು ಆಕ್ರಮಣಾತ್ಮಕ ತಂತ್ರಗಳು. ರಕ್ಷಣೆ ಮಾಡುವಂಥದ್ದು ಯಾವಾಗ? ರಕ್ಷಣಾತ್ಮಕ ತಂತ್ರಗಳು ಅಂತ ಏನು? ಹೇಳಿ. ನೀವು ನಿಮ್ಮ ಅಂಕಣಕ್ಕೆ ಬಂದಾಗ ಗೋಲ್ ಹಾಕಕ್ಕೆ ಬರ್ತಾರೆ. ಯಾವ ಎಕ್ಸಾಂಪಲ್, ನಾನು ಫಸ್ಟ್ ಟೀಮಿಗೆ ಹೋಗ್ತೀನಿ, ಇನ್ನೊಂದು ಟೀಮಿಗೆ ಅನ್ಕೊಳ್ಳಿ. ನಾನು ನನ್ನ ಹತ್ರ ಬಾಲ್ ಇದೆ, ಈಗ ತಗೊಂಡು ನಿಮ್ಮ ಅಂಕಣಕ್ಕೆ ಬಂದು ಗೋಲ್ ಹಾಕಕ್ಕೆ ಬರ್ತಾ ಇದ್ದೀನಿ. ನಾನು ಮಾಡ್ತಿರುವಂತ ಕ್ರಿಯೆ ಆಕ್ರಮಣ ನೀತಿ. ಅಂದ್ರೆ ನಿಮ್ಮ ಅಡ್ಡಕ್ಕೆ ಬಂದ್ಬಿಟ್ಟು ನಾನು ಗೆಲುವು ಕಾಣಿಸ್ಕೊಳ್ಳೋದು. ಹಾಗಾಗಿ ಯುದ್ಧ ಮಾಡಬೇಕಾಗಿದೆ, ಅದನ್ನ ಆಕ್ರಮಣ ಒಳ್ಳೆಯದು. ನೀವು ಬಂದಂತಹ ನಮ್ಮನ್ನ ನೀವು ತಡೆಗಟ್ಟಬೇಕು. ನನ್ನ ಅಂಕಣದಿಂದ ನೀನು ಗೋಲ್ ಮಾಡಕ್ಕೆ ನಾನು ಬಿಡೋದಿಲ್ಲ, ನಾನು ನಿಮ್ಮನ್ನು ತಡಿತೀವಿ ಅಂತ ಹೇಳಿ ನೀವು ರಕ್ಷಣೆ ಮಾಡ್ಕೊಂತೀರ. ಅರ್ಥ? ಹಾಗಾದ್ರೆ ನಿಮ್ಗೆ ಈಗ ಹೇಳ್ರಿ, ರಕ್ಷಣೆ ಅಂದ್ರೆ ಏನು, ಆಕ್ರಮಣ ಅಂದ್ರೆ ಏನು? ಗೋಲ್ ಆಗದಂತೆ ರಕ್ಷಣೆ ಮಾಡುವಂಥದ್ದು ರಕ್ಷಣಾತ್ಮಕ. ಆಕ್ರಮಣ ಅಂದ್ರೆ ನಾನು ಏನಾರು ಮಾಡಿ ಅಪೋಸಿಟ್ ಟೀಮಿಗೆ ಹೋಗ್ಬಿಟ್ಟು ಗೋಲ್ ಮಾಡ್ಬೋದು. ಗೋಲ್ ಮಾಡಿದ್ರೆ ಒಂದು ಪಾಯಿಂಟ್ಸ್ ಇದೆ. ಇದು ನಮ್ದು ಆಕ್ರಮಣ ನೀತಿ. ನೀವು ಏನ್ ಮಾಡ್ತೀವಿ ಗೊತ್ತಿಲ್ಲ ಸರ್, ನಾನು ಬಂದಿದ್ದೀರಾ, ನಿಮ್ಮನ್ನು ನಾನು ಬಾಲ್ ಬಿಡಲ್ಲ,
ಗೋಲ್ ಹಾಕಕ್ಕೆ ಯಾವ ಕಾರಣಕ್ಕೂ ಬಿಡಲ್ಲ. ನಾವು ಇಲ್ಲಿಂದ ಬಾಲ್ ಕಸ್ಕೊಂಡ್ತೀವಿ. ನಮಗೆ ಅಡ್ಡಕ್ಕೆ ಬರ್ತಿದ್ದಂಗೆ ನಿಮ್ಮನ್ನ ಅವಾಯ್ಡ್ ಮಾಡ್ತೀವಿ. ನಮ್ಮನ್ನು 6 ಜನ ಆಡ್ಕೊಂಡಿದ್ದಾರೆ, ಹಿಡಿತೀರ. ಇದು ರಕ್ಷಣಾತ್ಮಕ ಆಟ. ಸಾಮಾನ್ಯವಾಗಿ ನೋಡಿ, ಆಟ ಆಡುವಾಗ ಎಷ್ಟು ಜನ ಇದೀವಿ ಇಲ್ಲಿ? 7 ಜನ ಇದ್ದೀವಿ. ಒಬ್ರು ಫಿಕ್ಸ್ ಅಲ್ವಾ? ಯಾರಿದ್ರು? ಗೋಲ್ ಕೀಪರ್ ಫಿಕ್ಸ್. ಇನ್ನು ಉಳಿದಂತವ್ರು ಎಷ್ಟು ಜನ? 6 ಜನ ಆಡ್ತಾರೆ. 6 ಜನ ಇದ್ದಾಗ ನಾವು 6 ಜನ ಅಪೋಸಿಟ್ ಟೀಮ್ಗೆ ಹೋಗ್ಬೋದಾ? ಮಾಡ್ಬೋದು, ಹೋಗ್ಬೋದು. 6 ಜನ ಹೋಗ್ಬೋದು ಅಪೋಸಿಟ್ ಟೀಮ್ನಿಗೆ. ಅಥವಾ ಒಬ್ರು ಹೋಗ್ಬೋದು, ಇಬ್ಬರು ಹೋಗ್ಬೋದು, 3 ಹೋಗ್ಬೋದು, 4 ಜನ ಹೋಗ್ಬೋದು, 5 ಹೋಗ್ಬೋದು, 6 ಜನ, 7 ಹೋಗ್ಬೋದಾ? ಹೋಗಕ್ಕೆ ಅವಕಾಶ ಇರೋದಿಲ್ಲ. ಇರುತ್ತೆ, ಆದ್ರೆ ನಾನು ಗೋಲ್ ಕೀಪರ್ ಮಾಡ್ಕೊಂಡು ನಿಂತಿದ್ರೆ ಹನುಮಂತ, ನಾನು ಎಸಿತೀನಿ ಅಂತ ಅವ್ನು ಬಂದ್ರೆ, ಅಪ್ಪಿತಪ್ಪಿ ಬಾಲ್ ಅಪೋಸಿಟ್ ಟೀಮಿಗೆ ಬಂದ್ರೆ ಏನ್ ಮಾಡುತ್ತಿದ್ದ? ಹಾಲಿರುತ್ತೆ, ಆರಾಮಾಗಿ ಬಂದು ಸಾಕು ಹೋಗ್ತೀರ. ಹೌದಾನೆ? ಅಲ್ಲಿ ಗೋಲ್ ಕೀಪರ್ ಇರೋದ್ರಿಂದಾನೇ ನಮಗೆ ಎಲ್ಲ ಒಂದ್ ಕಡೆ ಬಾಲ್ ಅನ್ನ ತಡೆಯುವಂತ ಸಾಮರ್ಥ್ಯ ನಮಗಿರುತ್ತೆ. ಆ ಗೋಲ್ ಕೀಪರ್ ಇಲ್ಲ ಅಂತಂದ್ರೆ ಯಾರು ಯಾವ ಬೇಕಾದ್ರೆ ಎಸಿಬೋದಾಗಿ. ಇಲ್ಲಾಂದ್ರೆ ಇಲ್ಲಿಂದಲೇ ಮನಸ್ಸು ಮಾಡಿದ್ರೆ ಶಕ್ತಿಶಾಲಿ ಅಂತ ಯುಕ್ತಿವಂತ ಉಳ್ಳವರಾದ್ರೆ ಇಲ್ಲಿಂದಲೇ ಎಸಿಬಹುದು. ಸೀದಾ ಗೋಲಿಗೆ ಹೋಗುತ್ತೆ ಬಾಲ್. ಬೇಡದನ್ನ ಕ್ಲೀನಾಗಿ ರೋಲ್ ಮಾಡಿಬಿಟ್ರು ಹೋಗುತ್ತಲ್ವಾ? ಅರ್ಧ ಪಿಚ್ಚು ಅಥವಾ ನಿಮ್ಮ ಪಿಚ್ಚಿಂದ ಏನೊಂದು 50 ಮೀಟರ್ ಅಂದ್ರೆ ಇದರಿಂದ ನಮ್ಮ ಸ್ವಲ್ಪ ದೂರ ಹೆಚ್ಚುಗಡೆ ಮೇಲೆ ಕರೆಕ್ಟಾಗಿ ಸೆಟ್ ಮಾಡಿಬಿಟ್ಟು ಉಳಿಸಿದ್ರೆ ಹೋಗ್ಬಿಡ್ತೀವಿ ಅಲ್ವಾ? ಗೋಲ್ ಕೀಪರ್ ಇದ್ರೇನೆ ಆಟ ಆಗುತ್ತೆ. ರಕ್ಷಣೆ ಮಾಡಲೇಬೇಕು. ಈ ಪರ್ಪಸ್ನೇ ನಾವು ಗೋಲ್ ಕೀಪರ್ ರಕ್ಷಣೆ. ಇಲ್ಲ ಒಬ್ಬ ಹೋಗ್ಬೋದು, ಇಬ್ಬರು ಹೋಗ್ಬೋದು, 3 ಹೋಗ್ಬೋದು, 4 ಜನ, 5 ಜನ, 6 ಜನ ಹೋಗ್ಬೋದು. ಹಾಗಾದ್ರೆ ಆಕ್ರಮಣ ನಾವು 7 ಜನನು ಮಾಡ್ಬೋದು. 7 ಜನ ಬಂದ 6 ಜನ ಬಂದಾಗ ನಾವು ರಕ್ಷಣೆ ಮಾಡ್ಬೇಕಾದ್ರೆ ಹಿಂಗೆ ಎಷ್ಟು ನಮ್ಮಲ್ಲಿ ಮಾಡ್ಬೋದು? ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿರಿ ನಿಲ್ಲುವಂತ ಸ್ಥಿತಿಗಳು. ಈ ಸರ್ಕಲ್ ಅಲ್ಲಿ ಸ್ಟಾರ್ಟಿಂಗ್ಗೆ 5 ಜನ ನಿಲ್ಲುವಂಥದ್ದು. ಫಸ್ಟ್ 5 ಜನ ನಿಲ್ತಾರೆ, ಒಬ್ಬರು ಇಲ್ಲೆಲ್ಲ ಹೋಗ್ತಾನೆ. ಇಲ್ಲ ಈ ಬಿ ಸರ್ಕಲ್ ಅಲ್ಲಿ 6 ಜನ ನಿಲ್ಲುವಂಥದ್ದು, ಅಥವಾ 4 ಜನ ನಿಲ್ಲುವಂಥದ್ದು. ಇಬ್ಬರು ಫಾರ್ವರ್ಡ್ ಹೋಗಿರ್ತಾರೆ, ಎದುರಾಳಿ ತಂಡಕ್ಕೆ ಹೋಗಿರ್ತಾರೆ, ಅಥವಾ ಆ ಅಂಗಡದಲ್ಲಿ ಹೋಗಿರ್ತಾರೆ 6 ಜನ. ಅದ್ರಾಗೆ ಮಿಸ್ ಆಗಿ ಅಪೋಸಿಟ್ ಟೀಮ್ ಬಾಲ್ ಬಂದ್ಬಿಡುತ್ತೆ. ಅಲ್ಲಿಂದ ತಪ್ಸ್ಕೊಂಡು ಹೆಂಗೋ ಓಡ್ ಬಂದ್ಬಿಡ್ತಾರೆ, ಬಂದು ಕವರ್ ಮಾಡ್ತಾರೆ ಈ ಸರ್ಕಲ್ ಒಳಗೆ. ಇಲ್ಲೆಲ್ಲ ಇದ್ರೆ ದೂರದಿಂದ ಗೋಲ್ ಮಾಡೋಕ್ಕಾಗಲ್ಲ. ಆಟ ನಡೆಯುವಂಥದ್ದೇ ಈ ಏನ್ ಡಾಟ್ ಸರ್ಕಲ್ ಇದೆಯಲ್ಲ, ಆ ಡಾಟ್ ಸರ್ಕಲ್ ಮತ್ತು ಡಿ ಸರ್ಕಲ್ ಇವೆರಡು ಒಳಗೆ ಬಂದಾಗ ಆಟ ಇಂಟ್ರೆಸ್ಟ್ ಆಗಲ್ಲ. ಇಲ್ಲದಿದ್ದಾಗ ಆಟ ನಡೆಯಲ್ಲ. ನಡೀತದ ಮೀನ್ಸ್ ಗೋಲ್ನ ತಗೊಳ್ಳೋಷ್ಟು ಸಾಮರ್ಥ್ಯ ದೂರ ಇರುತ್ತೆ ಅಂತ. ಅದೇ ಡಾಟ್ ಸರ್ಕಲ್ ಮತ್ತು ಡಿ ಸರ್ಕಲ್ ಬಂದಾಗ ಆಟ ಚುರುಕುಗೊಳ್ಳುತ್ತೆ. ಒಂದ್ ಕಡೆ ಭಯ ಇರುತ್ತೆ, ಒಂದ್ ಕಡೆ ಖುಷಿ ಇರುತ್ತೆ. ಭಯ ಯಾರಿಗೆ? ಈ ಅಂಕಲ್ಗಳಿಗೆ. ಖುಷಿ ಯಾರಿಗೆ? ಅಪೋನೆಂಟ್ ಟೀಮ್ನವರಿಗೆ. ಯಾಕಂದ್ರೆ ನಾವು ಒಳಗೆ ಡಿ ಸರ್ಕಲ್ ಬಂದ್ಬಿಟ್ಟಿದೀವಿ, ನಮ್ಗೆ ಏನು ಮುಖ್ಯವಾಗಿ ಗುರಿ ಇರೋದೇನು? ಗೋಲ್ ಮಾಡೋದು. ಹಾಗಾಗಿ 4 ಜನ, 5 ಜನ, 6 ಜನ ಎಲ್ಲರೂ ಇಲ್ಲಿ ಬಂದು ಏನ್ ಡಿ ಸರ್ಕಲ್ ಹತ್ರ ಕವರ್ ಮಾಡ್ತಾರೆ. ಒಬ್ಬ ವ್ಯಕ್ತಿಗೆ ಒಬ್ಬ ಆಟಗಾರನ ಅಡ್ಡವಾಗಿ ನಿಂತಾರೆ. ಒಬ್ಬ ಆಟಗಾರರಿಗೆ ಒಬ್ಬ ವ್ಯಕ್ತಿ ಅಡ್ಡಲ್ಲಿ ನಿಂತಾರೆ. ಸ್ಕ್ರೀನ್ ಅಂತ ಕರಿತೀವಿ ನಾವು. ಅಡ್ಡಲಾಗಿ ನಿಲ್ಲುವಂಥದ್ದು, ಹ್ಯಾಂಡ್ ಕೈಗಳನ್ನ ಮೇಲೆ ಕೆತ್ತುವಂಥ ಸ್ಥಿತಿ, ಪಕ್ಕಕ್ಕೆ ಬೀಳುವಂಥ ಸ್ಥಿತಿ, ಡ್ರಿಬ್ಲಿಂಗ್ ಮಾಡೋದ್ರ ಬಗ್ಗೆ ಕಸ್ಕೊಳ್ಳುವಂಥ ಸ್ಕಿಲ್ಲು. ಹಾಗಾಗಿ ಒಬ್ಬ ಆಟಗಾರನಿಗೆ, ಆಕ್ರಮಣಕಾರಿ ಆಟಗಾರನಿಗೆ ಒಬ್ಬ ರಕ್ಷಣಾತ್ಮಕ ಆಟಗಾರ ಕವರ್ ಮಾಡ್ತಾನೆ. ಅವನ್ನ ಆ ಜಾಗದಿಂದ ಮುಂದೆ ಹೋಗೋದಂತೆ ತಡಿಬೇಕಾಗ್ತದೆ. ಆಕ್ರಮಣ ಮಾಡುವಂಥವ್ನು ಏನ್ ಮಾಡ್ತಾನೆ? ನಾನು ಏನಾರು ಮಾಡಿ ಇವನು ಇರೋ ಜಾಗದಿಂದ ನಾನು ತಪ್ಸ್ಕೊಂಡು ಮುಂದಕ್ಕೆ ಹೋಗಬೇಕು ಅಂತ ಅವನು ಕಾಯ್ತಾನೆ. ನೀವು ನಾನು ಮುಂದಕ್ಕೆ ಹೋಗೋಕ್ಕೆ ಬಿಡಲ್ಲ ಸರ್, ನಾನು ಏನಾರು ಮಾಡಿ ಅವನಿಗೆ ಅಡ್ಡವಾಗಿ ನಿಂತ್ಕೊಂಡು ಆ ಬಾಲ್ನ ನಾವು ಕಸ್ಕೊಳಕ್ಕೆ ಟ್ರೈ ಮಾಡ್ತೀವಿ ಅಂತ ನೀವು ಡಿಸೈಡ್ ಮಾಡಿ. ಅಂದ್ರೆ ಈ ಆಟ ಚುರುಕಗೊಳ್ಳುತ್ತೆ. ಯಾರು ವೀಕ್ ಆಗಿ ಅಂತ ಗೋಲ್ ಮಾಡೋಕೆ ಅವಕಾಶ ಪಡ್ಕೊಡ್ತೀರೋ ಅಲ್ಲಿ ಎದುರಾಳಿ ತಂಡಕ್ಕೆ
ಪಾಯಿಂಟ್ ಹೋಗುತ್ತೆ. ಇಷ್ಟು ರಕ್ಷಣಾತ್ಮಕ ಆಕ್ರಮಣ ಒಂದು ಆಟ. ಆದರೆ ಇನ್ನ ಈ ಹ್ಯಾಂಡ್ಬಾಲ್ ಆಟ ಪ್ರಕಾರ ಇರಬೇಕಾದಂತಹ ಲಕ್ಷಣಗಳು, ಗುಣ ಮತ್ತು ಲಕ್ಷಣಗಳು ಹೇಗಿರ್ಬೇಕು ಹೇಳಿ. ಏನ್ ಗೊತ್ತಿತ್ತು ಅಂತ ಹೇಳಿ, ನಿಮಗೆ ಗೊತ್ತಿರುತ್ತೆ. ಏನಿರ್ಬೇಕು? ವೇಗ ಉಳ್ಳವನಾಗಿರ್ಬೇಕು. ವೇಗ ಅಂತಂದ್ರೆ ಅವನಿಗೆ ಸ್ಪೀಡ್ ಅಂತ ನೀವೇನ್ ಹೇಳ್ತೀರಲ್ಲ, ಪ್ರತಿಯೊಂದು ಕ್ರೀಡೆಗೂ ನಮಗೆ ತುಂಬಾ ಅವಶ್ಯಕವಾಗಿ ಬೇಕಾಗಿರುವಂತಹ ಚಟುವಟಿಕೆ ಅಂದ್ರೆ ವೇಗ. ವೇಗ ಇಲ್ಲದ ಆಟ ಯಾವ್ದಾರು ಇದೆಯೋ? ಫುಟ್ಬಾಲ್ ಆಡಿದ್ರು ವೇಗ ಬೇಕು, ಹಾಕಿ ಆಡಿದ್ರು ವೇಗ ಬೇಕು, ಬಾಸ್ಕೆಟ್ ಮಾಡೋಕ್ಕೂ ವೇಗ ಬೇಕು, ಒಂದು ರನ್ನಿಂಗ್ ರೇಸ್, ಒಟ್ಟು ಎಣ್ಣೆ ಒಂದಕ್ಕೂ ರನ್ನಿಂಗ್ ರೇಸ್ ಅನ್ನೋದು ವೇಗ ಬೇಕೇ ಬೇಕು. ನಾನಿಲ್ಲಪ್ಪ ನಾನು ಇಷ್ಟೇ ಕವರ್ ಮಾಡ್ಕೊಂಡು ನಾನು ಇಲ್ಲೇ ನಿಲ್ತೀನಿ ಅಂತಂದ್ರೆ ನಾನು ಮುಂದಕ್ಕೆ ಇಟ್ಕೊಳಲ್ಲ, ನಾನು ಇಲ್ಲೇ ಓಡಾಡ್ಕೊಂಡಿರ್ತೀನಿ ಅಂದ್ರೆ ಆಗುತ್ತಾ? ನನಗೆ ನೀವು ಹೇಳ್ಬಿಟ್ಟಿದ್ದೀರಿ 7 ಜನ, ನಾನು ಫಿಕ್ಸಪ್ಪ ಈ ಜಾಗ ಬಿಟ್ಟು ಬರೋದು ಆಗುತ್ತಾ? ಇಲ್ಲ, ಸಂದರ್ಭಕ್ಕೆ ಅನುಗುಣವಾಗಿ ನಾವು ಓಡಬೇಕಾಗುತ್ತೆ. ಅದು ಎಂತ ವೇಗ? ಎದುರಳಿ ತಂಡದ ಆಟಗಾರಿಗಿಂತ ವೇಗವಾಗಿ ನಾವು ಓಡ್ತೀವಿ ಅಂತ ಕಾನ್ಫಿಡೆಂಟ್ ಇರಬೇಕು, ಅಥವಾ ವೇಗವನ್ನು ಉಳುವನ್ನಾಗಿರ್ಬೇಕು. ಕೈಯಲ್ಲಿ ಬಾಲ್ ಸಿಗಿದೆ, ನಾವು ಬಾಲ್ ತಗೊಂಡು ಓಡಬೇಕು. ಯಾರ ಸ್ಪೀಡಿಗೆ ಚಿನ್ನಮ್ಮ ಓಡ್ತಿದ್ರೆ ಚಿನ್ನಮ್ಮಗಿಂತಲೂ ನಾವು ಸ್ಪೀಡಾಗಿ ಓಡ್ಬೇಕು. ಇದು ವೇಗ. ಚಿನ್ನಮ್ಮ ನನಗಿಂತ ಚೆನ್ನಾಗಿ ಓಡ್ತಾಳೆ ಅಂತಂದಾಗ ನಾನು ಅವಳಿಗೆ ಬೀಟ್ ಮಾಡಲಿದ್ದಂಗಿದ್ದಾಗ ಅದು ಆಟ ಆಗಲ್ಲ. ಅವಳು ನನ್ನ ಮೇಲೆ ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ, ಬಾಲ್ ಕಸ್ಕೊಳ್ಳೋ ಒಂದು ಚಾನ್ಸಸ್ ಇರುತ್ತೆ. ಹಾಗಾಗಿ ವೇಗ ಇದೆಯಲ್ಲ ತುಂಬ ಅತ್ಯವಶ್ಯಕವಾಗಿ ಬೇಕಾಗುವಂಥದ್ದು. ಅದನ್ನು ಕ್ರೀಡೆಗಳಲ್ಲೇ ಬೇಕಾಗಿರುವಂಥದ್ದು ಒಂದು ವಸ್ತು ಅಂದರೆ ಒಂದು ಸಾಮರ್ಥ್ಯ ಅಂತಂದರೆ ಅದು ವೇಗ. ಅರ್ಥಾತ್ ಆ ವೇಗ ಆಕ್ರಮಣಕ್ಕೂ ಬೇಕು, ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೂ ವೇಗ ಅನ್ನೋದು ಬೇಕೇ ಬೇಕು. ಇದರ ಒಂದು ಮೊಟ್ಟ ಮೊದಲ ಗುಣ. ಎರಡನೇ ಗುಣ ಯಾರು ಹೇಳ್ತಾರೆ? ಹೇಳಿ, ನಿಮ್ಗೆ ಗೊತ್ತಿದೆ. ಯಾರು ಆಟ ಕ್ರೀಡೆಯಲ್ಲಿ ಭಾಗವಹಿಸಿದ್ರೋ ಅವರಿಗೆ ಗೊತ್ತಿರುತ್ತೆ ಕಷ್ಟ ಸಹಿಷ್ಣುತೆ. ಈಗ ಕೂರ್ಪುಟ ಕಷ್ಟ ಸಹಿಷ್ಣುತೆ ಅನ್ನೋದು ತುಂಬಾ ಅತ್ಯವಶ್ಯಕ. ಯಾಕೆ ಅಂತಂದ್ರೆ ಓಡ್ತಾ ಇದ್ದೀವಿ, ದಣಿವಾಗುತ್ತೆ, ದಣಿವಾಗುತ್ತೆ ಅಂತ ನಾವು ಕೂರ್ತೀವ? ಕೂರಲ್ಲ. ಏನಾಗುತ್ತೆ? ನನಗೆ ಎಷ್ಟೇ ಕಷ್ಟ ಆದ್ರೂ ನಾನು ಬಿಡೋಲ್ಲ. ನಾನು ಬಂದಿರೋ ಕಷ್ಟ ಅಂತಂದ್ರೆ ನನಗೆ ಓಡೋಡ ಸಾಕಾಯ್ತು ಅಂತ ಕೂರಕ್ಕೆ ಹೋಗಲ್ಲ. ನಾನು ಸ್ವಲ್ಪ ನೀರು, ಜ್ಯೂಸು ಏನೋ ಕುಡ್ಕೊಂಡು ಮತ್ತೆ ಮಾಡ್ತೀವಿ ಫಾಸ್ಟ್ ಹೋಗೋಕ್ಕೆ ಪ್ರಯತ್ನ ಪಡ್ತೀವಿ. ನನಗೆ ಬಂದಿರುವಂಥ ಕಷ್ಟವನ್ನ ನಾನು ನಿಭಾಯಿಸ್ತೀನಿ. ಸುಸ್ತಾಗ್ತಾ ಇದೆ ಆದರೂ ಅವಾಯ್ಡ್ ಮಾಡ್ತೀನಿ. ಬೆವರು ನನಗೆ ಜಾಸ್ತಿ ಹಿಡಿತಾ ಇದೆ, ಸುಸ್ತಾಗ್ತಾ ಇದ್ದೀನಿ, ನಿಶಕ್ತಿ ಆಗಿದ್ದೀನಿ ಅಂತ ನಾನು ಕೂರಲ್ಲ. ಬಂದಿರುವಂಥ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ನಾನು ಏನಾರು ಮಾಡ್ಕೊಂಡು ನಾವು ಗೆಲ್ಲಬೇಕು ಅನ್ನೋ ಉದ್ದೇಶದಿಂದ ನಾವೇನು ಮಾಡ್ತೀವಿ ಅಂದರೆ ಫೇಸ್ ಮಾಡ್ತಾ ಹೋಗ್ತೀವಿ. ನಮ್ಮ ಒಂದು ಎಲ್ಲೇನ ಮೀರ್ತಾ ಹೋಗ್ತಾ ಇರ್ತೀವಿ. ಓಕೆನಾ? ಅಂತ ಒಂದು ಕಷ್ಟ ಸಹಿಷ್ಣುತೆಯಾದಂತಹ ಗುಣ ಆಟಗಾರರಿಗೆ ಇರಬೇಕು. ನೆಕ್ಸ್ಟ್ ಪಾಯಿಂಟ್. ಯಶಸ್ವಿಯಾಗಿ ತಂಡವನ್ನು ಪಾಸ್ ಮಾಡಲು ಅಥವಾ ಗೋಲನ್ನು ಗಳಿಸಲು ನಿಖರತೆಯನ್ನು ಅಂದ್ರೆ ಬಾಲ್ ಸಿಕ್ಕಿದೆ, ಆ ಬಾಲ್ ಸಿಕ್ಕಿದಂತಹ ಸಂದರ್ಭದಲ್ಲಿ ನಾನು ಅಪೋನೆಂಟ್ ಟೀಮ್ನಿಂದ ಏನಾರ ಮಾಡಿ ತಪ್ಸ್ಕೊಂಡು ಹೋಗ್ತೀನಿ. ತಪ್ಸ್ಕೊಂಡಾಗ ಏನ್ ಮಾಡ್ಬೇಕು? ನಾನು ಬಿಡ್ತೀನಿ. ಸ್ವಲ್ಪ ವಿಡಿಯೋ ಆಗ್ತಾ ಇದೆ, ಅದು ಮಾಡಕ್ಕೆ ಮೊಬೈಲ್ ಫಾಸ್ಟಾಗಿ ಹೋಗ್ತಾ ಇದ್ದೀನಿ. ನನಗೆ ಅಪೋಸಿಟ್ ಟೀಮ್ನವರು ಅಡ್ವಾಗಿ ನಿಂತಿದ್ದಾರೆ, ಅವ್ರನ್ನ ಅವಾಯ್ಡ್ ಮಾಡ್ತೀನಿ. ಏನಾರ ಮಾಡಿಬಿಟ್ಟು ನನ್ನ ಪಾಯಿಂಟ್ ಏನು ಗೋಲ್ ಮಾಡಬೇಕು. ಗೋಲ್ ಮಾಡ್ಬೇಕಂತಂದ್ರೆ ನನಗೆ ಅಪೋಸಿಟ್ ಟೀಮ್ನಲ್ಲಿ ಇದ್ದಾರೆ,
ಅವರಿಂದ ತಪ್ಸ್ಕೊಂಡು ಹೋಗ್ಬೇಕು ನಾನು. ತಪ್ಸ್ಕೊಂಡೋಗಿ ಯಾವ ರೀತಿ ಗೊತ್ತಿಲ್ಲ, ಡ್ರಿಬ್ಲಿಂಗ್ ಮಾಡ್ತೀನೋ, ಪಾಸ್ ಮಾಡ್ಕೊಂಡು ಹೋಗ್ತೀನೋ, ಬಕ್ಕೊಂಡು ಹೋಗ್ತೀನೋ, ನುಸುಳ್ಕೊಂಡು ಹೋಗ್ತೀನೋ, ಒಂದ್ ವೇಳೆ ಬೀಳೋ ಚಾನ್ಸಸ್ ಇರುತ್ತೆ, ಬೀಳ್ತೀನೋ, ಬಿದ್ಬಿಟ್ಟಾಗಲೇ ಎದ್ಬಿಟ್ಟು ಓಡೋಗ್ತೀನೋ. ನಮ್ಮ ಗುರಿ ಇರೋದೊಂದೇ ಗೋಲ್. ಆ ಗೋಲನ್ನು ಗಳಿಸ್ಬೇಕಂದ್ರೆ ನಮ್ಮಲ್ಲೊಂದು ಕೆಲವು ನೈಪುಣ್ಯಗಳು, ಸ್ಕಿಲ್ಗಳು, ಕೌಶಲ್ಯಗಳು ಬೇಕು. ಆ ಕೌಶಲ್ಯಗಳನ್ನು ನಾವು ಚೆನ್ನಾಗಿ ಅಭಿವೃದ್ಧಿ ಆಗಿದ್ದರೆ ನಾವು ನಮ್ಮ ಗೋಲನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತಂದ್ರೆ ಸುಮ್ಮನೆ ಕೇವಲ ಓಡ್ತಾ ಇದ್ವಿ ಅಂತಂದ್ರೆ ಆಗಲ್ಲ. ಓಡ್ತಾ ಇದ್ವಿ, ಡ್ರಿಬ್ಲಿಂಗ್ ಮಾಡ್ತೀವಿ, ಬಂದು ಇಲ್ಲಿ ಯಾರೋ ಬರ್ತಾರೆ, ಬಾಲ ಕಸ್ಕೊಂಡು ಹೋಗ್ತಾರೆ. ಉಪಯೋಗ ಏನು? ನಾನು ಬಾಲನ್ನ ತೆಗೆದುಕೊಳ್ತಾ ಇದ್ದೀನಿ ಅಥವಾ ಪಡ್ಕೊಳ್ತಾ ಇದ್ದೀನಿ ಅಂತಂದ್ರೆ ನಾನು ಓಡ್ತಿದ್ರೆ ಅವನಿಂದ ಹೆಂಗ್ ಬಾಲ್ ಪಡಿಬೇಕು ಅನ್ನೋದು ಟೆಕ್ನಿಕಲ್ ನಮಗೆ ಗೊತ್ತಿರಬೇಕು. ಆಟದ ಒಂದು ನಿಯಮ ಆಗಲಿ, ಕೌಶಲ್ಯಗಳು ನಮಗೆ ಗೊತ್ತಿದ್ರೆ ಮಾತ್ರ ನಾವು ಬಾಲನ್ನು ಕಸ್ಕೊಳ್ಬೋದು ಅಥವಾ ತಪ್ಸ್ಕೊಂಡು ಹೋಗ್ಬೋದು. ತಪ್ಸ್ಕೊಂಡು ಹೋಗಿ ನಾವೇನ್ ಮಾಡ್ಬೋದು, ಗೋಲನ್ನ ಗಳಿಸ್ಬೋದು, ಹಾಕ್ಬೋದು. ಓಕೆ, ನೆಕ್ಸ್ಟ್ ಪಾಯಿಂಟ್. ಭುಜಗಳಲ್ಲಿ ಹೆಚ್ಚಿನ ಸ್ಫೋಟಕತ್ವ. ಭುಜಗಳಲ್ಲಿ ಹೆಚ್ಚಿನ ಸ್ಫೋಟಕತ್ವ ಇರೋದು ಯಾಕೆ? ಭುಜ ಏನಿಲ್ಲ, ಬಾಲ್ನ ಎಸೆಬೇಕು. ಎದ್ದಿಂತ ಹೇಳೋದು, ಬಾಲ್ನ ಎಸೆಬೇಕಾದ್ರೆ ಗೋಲ್ ಗಳಿಸ್ಬೇಕಂದ್ರೆ ಈಗ ನಾನು ಹೇಳಿದೆ ಫುಟ್ಬಾಲ್ ಆದ್ರೆ ಏನು, ಕಾಲಲ್ಲಿ ಹೊಡಿತೀವಲ್ವಾ, ಕಾಲಲ್ಲಿ ಹೊಡ್ಕೊಂಡು ಹೋಗ್ತೀವಿ. ಹಾಕಿ ಆದ್ರೆ ಕೈಯಲ್ಲಿ ಸೊಂಟದಲ್ಲಿ ತಳ್ಕೊಂಡು ಹೋಗಕ್ಕೆ ಶಕ್ತಿ ಬೇಕು. ಇಲ್ಲಿ ಬಾಲನ್ನ ಕೈಯಿಂದ ಎಸೆಯುವಂತ ಸ್ಪರ್ಧೆ, ಬಾಲನ್ನ ಕೈಯಿಂದ ನಾವು ಗೋಲ್ ಕಡೆ ಎಸೆಯುವಂತ ಒಂದು ಅಭ್ಯಾಸ ಅಥವಾ ನಿಯಮ ಇರೋದ್ರಿಂದ ನಾವು ಎಸೆಯುವಂತಹ ಬಾಲು, ಈಗ ನಿಮ್ಗೆ ಪ್ರಾಕ್ಟೀಸ್ ಎಲ್ಲ ಏನಿಲ್ಲ, ನಿಮ್ಗೆ ಬಾಲ್ ಕೊಟ್ಟು ಹಿಂಗೆ ಎಸಿದ್ರೆ ಏನ್ ಮಾಡ್ತೀವಿ ಗೊತ್ತಾ, ನೀವು ಎಸಿತೀರಾ, ಅದು ಯಾವುದೋ ದಿಕ್ಕಿಗೆ ಹೋಗ್ತದೆ. ಅಥವಾ ಫೋರ್ಸ್ ಇರಲ್ಲ. ಫೋರ್ಸ್ ಅಂತಂದ್ರೆ ವೇಗ ಇರಲ್ಲ, ಆರಾಮಾಗಿ ಸಣ್ಣ ಹುಡುಗ ಕ್ಯಾಚ್ ಹಿಡಿಬೋದು. ನೀವು ಎಸೆಯುವಂಥ ಬಾಲು ವೇಗವಾಗಿರಲ್ಲ, ತೂಕವಾಗಿರಲ್ಲ. ಯಾಕಂತಂದ್ರೆ ನಿಮಗೆ ಪ್ರಾಕ್ಟೀಸ್ ಇರಲ್ಲ. ಆದರೆ ಯಾರು ಒಬ್ಬ ಆಟಗಾರನಾಗಿರ್ತಾನೋ ಅವನಿಗೆ ಸ್ಟ್ಯಾಮಿನಾ ಹೊಂದಿರ್ತಾನೋ, ಒಂದು ಒಳ್ಳೆ ಭುಜಶಕ್ತಿಯನ್ನು ಹೊಂದಿರ್ತಾನೋ, ನಿಖರತೆ ಹೊಂದಿರ್ತಾನೋ, ವೇಗ ಹೊಂದಿರ್ತಾನೋ, ಈ ಆಟದ ಕೌಶಲ್ಯ ಹೊಂದಿರ್ತಾನಲ್ಲ, ಅವನಿಗೆ ಮಾತ್ರ ಆ ಬಾಲನ್ನು ಸಂಪೂರ್ಣವಾಗಿ ಎಸೆಯುವಂತಹ ಸಾಮರ್ಥ್ಯವನ್ನು ಅವನು ಉಳ್ಳವನಾಗಿರ್ತಾನೆ. ಅದೇ ಭುಜಶಕ್ತಿ ಬೇಕಾಗಿರೋ, ಬಾಲ್ನ ಥ್ರೋ ಮಾಡೋದಕ್ಕೆ ಬೇಕಾಗಿರುವಂಥದ್ದು ಈ ಸಾಮರ್ಥ್ಯ. ಅಪ್ ಟು ಇಲ್ಲಿಂದ ಈ ಸಾಮರ್ಥ್ಯ ಬೇಕು. ಈ ಸಾಮರ್ಥ್ಯವನ್ನು ಒಳಗೊಂಡಿದ್ದರೆ ಮಾತ್ರ ಅವನು ಬಾಲನ್ನು ಎಸೆಯಬೇಕು. ಈ ಉದಾಹರಣೆ, ಒಂದು ಬಾಲ್ ಪಾಸ್ ಮಾಡೋಕೆ ಹೋದ್ರು ಅಷ್ಟೇ, ನಾವು ಬಾಲ್ನ ರಿವರ್ಸ್ ಪಾಸ್ ಅಂತ ಕೊಡ್ತೀವಿ, ಸೈಡ್ ಪಾಸ್ ಅಂತ ಕೊಡ್ತೀವಿ, ಓವರ್ ಹೆಡ್ ಪಾಸ್ ಅಂತ ಕೊಡ್ತೀವಿ, ಯಾವ್ಯಾವ ನಿಮ್ಮ ಪ್ರಕಾರ ಕೊಡ್ತೀವಿ. ಕೊಡೋದೇ ಅವ್ರ ರೂಪದಲ್ಲಿ ಕೈಯಿಂದಲೇ ಕೊಡ್ಬೇಕಾಗಿರೋದ್ರಿಂದ ಇವು ಸ್ವಲ್ಪ ಗಟ್ಟಿಮುಟ್ಟಾಗಿ ಬಲಿಷ್ಠವಾಗಿ ಇದ್ರೆ ಒಳ್ಳೆಯದು. ನೆಕ್ಸ್ಟ್ ಪಾಯಿಂಟ್, ಗೋಲ್ ಗಳಿಸಲು ಮೈಮಣಿತ ಅವಶ್ಯಕ. ಗೋಲ್ ಗಳಿಸಲು ಮೈಮಣಿತ ಅತ್ಯವಶ್ಯಕ. ಮೈಮಣಿತ ಅಂತಂದ್ರೆ ನಾನು ಹೇಳಿದೆ, ಗೋಲ್ ಗಳಿಸ್ಬೇಕಾದ್ರೆ ನಾನಾ ವಿಧದಲ್ಲಿ ನಾವು ಫೈಟ್ ಮಾಡ್ತೀವಿ. ಒಂದು ವೇಗವಾಗಿ ಓಡುವಂಥದ್ದು, ಭುಜಶಕ್ತಿ ಬೇಕು, ಮತ್ತೆ ನಿಯಮವನ್ನು ತಿಳ್ಕೊಂಡಿರ್ಬೇಕು ಅಂತ. ಈಗ ತಗೊಂಡೋಗ್ಬಿಟ್ಟು ಬಾಲ್ನ ತಗೊಂಡು ಓಡೋಗ್ಬಿಟ್ಟು ಬಾಲ್ ಹಿಂಗೆ ಎಸಿತೀರ, ನೀವು ಎಸಿತೀರ, ಏನ್ ಮಾಡ್ತೀರಾ, ಜಂಪ್ ಮಾಡಿ ಎಸಿತೀವಿ, ಓಡೋಗೆ ಜಂಪ್ ಮಾಡಿ ಎಸಿತೀವಿ. ಒಂದು ನಿಮ್ಮನ್ನು ಹಿಡಿಯಕ್ಕೆ ಬಂದಾಗ ನೀವು ಏನ್ ಮಾಡ್ತೀರಾ, ತಪ್ಸ್ಕೊಂಡು ಹೋಗ್ತೀರಾ, ಅಥವಾ ಜಂಪ್ ಮಾಡೋಗ್ತೀರಾ, ಬಕ್ಕೊಂಡು ಓಡೋಗ್ತೀರಾ, ಅಥವಾ ಬೀಳ್ತೀರಾ, ಹೇಳ್ತೀರಾ, ಬಾಡಿನ ಟೋಟಲಿ ನೀವೇನ್ ಮಾಡ್ತೀರಾ, ಬೆಂಡ್ ಮಾಡ್ತೀರಾ. ಮೈಮಣಿತ ಅಂತ ಕರಿತೀವಿ. ಅಂದ್ರೆ ದೇಹವನ್ನ ದಂಡಿಸಿದಾಗ ದಂಡಿಸುವಾಗ ಯಾವ ರೀತಿಯಲ್ಲಿ ಬೆಂಡ್ ಆಗುವಂಥದ್ದು, ನುಸುಳುವಂಥದ್ದು, ಯಾವ್ಯಾವ ಕ್ರಿಯೆ ಮಾಡ್ತೀವಲ್ಲ ಅವೆಲ್ಲ ಕ್ರಿಯೆಗಳನ್ನ ಉಳೋನಾಗಿರೋದು. ಆ ಒಳಗೊಂಡಿದ್ರೆ ಮಾತ್ರ ಅವನು ತನ್ನ ಗುರಿಯನ್ನ ತಲುಪೋದಕ್ಕೆ ಸಾಧ್ಯ. ನೆಕ್ಸ್ಟ್, ಸಮಯದ ಪ್ರಜ್ಞೆ. ಸಮಯದ ಪ್ರಜ್ಞೆ ಅವನಲ್ಲಿ ಇರಬೇಕು.
ಯಾಕೆ ಅಂತಂದರೆ ನಾವಲ್ಲಿ ಟೈಮಿಂಗ್ಸ್ ಗೊತ್ತಾ ಇದೆ 30 10 30 ನಿಮಿಷ ಆಟ ಇದೆ, 10 ನಿಮಿಷ ರೆಸ್ಟು ಮತ್ತು 30 ನಿಮಿಷ ಆಟ ಇದೆ. ಯಾವ ಸಮಯದಲ್ಲಿ ನಾವು ಉದಾಹರಣೆಗೆ ಆಪೋಸಿಟ್ನವ್ರ ಗೋಲ್ ಜಾಸ್ತಿ ಗಳಿಸಿದ್ರೆ ನಮಗೆ ಎಷ್ಟು ಸಮಯ ನಿರ್ಧಾರ ಮಾಡ್ಕೊಂಡು ನಾವು ಅದಕ್ಕೆ ತಕ್ಕಂತೆ ಆಟವನ್ನು ಬದಲಾಯಿಸ್ಬೇಕಾಗುತ್ತೆ. ಕಡಿಮೆ ಸಮಯ ಇದೆ, ನಾವು ಬೇಗ ಪಾಯಿಂಟ್ಸ್ ಗಳಿಸ್ಕೊಳ್ಳೋ ಪ್ರಯತ್ನ ಪಡಬೇಕು. ಅಥವಾ ನಮಗೆ ನಮ್ಮವೇ ಗೋಲ್ ಜಾಸ್ತಿ ಆಗಿದೆ ಅಂತಂದರೆ ನಾವು ಸ್ವಲ್ಪ ಕೂಲಾಗಿ ಆಡುವಂಥ, ಆದರೆ ಕೂಲ್ ಅಂತಂದರೆ ಅಪೋಸಿಟರಿಗೆ ಗೋಲ್ ಬಿಟ್ಕೊಡಂಗಿಲ್ಲ, ಆದರೂ ಸಹ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಆಡ್ಬೇಕಾಗುತ್ತೆ. ಸಮಯ ಪ್ರಜ್ಞೆಯನ್ನು ಉಳ್ಳವನಾಗಿರಬೇಕು, ತೀಕ್ಷ್ಣತೆಯನ್ನು ಹೊಂದಿರಬೇಕು. ನಾನು ಎಸೆಯುವಾಗ ನನ್ನ ಸಹಕಾರ ಆಟ ಆಡುವಾಗ ನನ್ನ ಸಹಕಾರ ಎಲ್ಲಿದ್ದಾನೆ, ಯಾವ ಸ್ಥಾನದಲ್ಲಿದ್ದಾನೆ, ಯಾವ ಪೊಸಿಷನ್ನಲ್ಲಿದ್ದಾನೆ ನೋಡ್ಕೊಂಡು ನಾನು ಬಾಲನ್ನು ಕೊಡುವಾಗ ಅಥವಾ ಕಸ್ಕೋಬೇಕಾಗಕ್ಕಾರ ಅವನ್ನ ತೀಕ್ಷ್ಣತೆಯನ್ನು ಒಳಗೊಂಡಿರಬೇಕು. ನನ್ನ ಸಹಕಾರ ತಗೊಂಡು ಹೋಗ್ತಾ ಇದ್ದೀನಿ, ಇವನು ಅಪೋಸಿಟ್ದವ್ರು ಬಂದು ನನ್ನ ಹತ್ರ ಅಡ್ಡ ನಿಂತಂದರೆ ನಾನು ಬಾಲ್ ಎಸಲೇಬೇಕು. ಡ್ರಿಬ್ಲಿಂಗ್ ಮಾಡೋಕ್ಕೆ ಕಸ್ಕೊಂತಾನೆ, ಎಸಿಬೇಕು. ನಾನು ಗೊತ್ತಿಲ್ಲ, ನಾನು ಆಡ್ತಾರೆ ಅಂತ ನಾನು ನೋಡಿಲ್ಲ, ಏನಿಲ್ಲ, ಬಾಲ್ ಸುಮ್ಮನೆ ಎಸ್ತೇನೆ. ಅವ್ನು ನೋಡಿದ್ರೆ ಅಲ್ಲೆಲ್ಲ ಹೋಗಿರ್ತಾನೆ, ಇಲ್ಲಿ ಯಾರೂ ಇಲ್ಲ, ಏನಾಗುತ್ತವ ಅಂದ್ಕೊಂಡಿದ್ದ ಬಾಲ್ ಹೊರಗೆ ಹೋಗುತ್ತೆ, ಇಲ್ಲ ಅಂತಂದ್ರೆ ಅಪೋಸಿಟ್ ಟೀಮ್ನಲ್ಲಿ ಬರುತ್ತೆ. ಅದಕ್ಕೆ ಒಂದು ನನ್ನ ಆಟಗಾರ ಅಥವಾ ಅಪೋಸಿಟ್ ಆಟಗಾರ ಎಲ್ಲಿದ್ದಾರೆ ಅಂತ ನೋಡ್ಕೋಸ್ಕರ ನಮಗೆ ಸೂಕ್ಷ್ಮತೆಯನ್ನು ತೀಕ್ಷ್ಣತೆಯನ್ನು ಒಳಗೊಂಡಿರಬೇಕು. ಆಗ ಮಾತ್ರ ನಮಗೆ ಗೋಲನ್ನು ಗಳಿಸುವಂತಹ ಒಂದು ಕೌಶಲ್ಯವನ್ನು ತೀಕ್ಷ್ಣತೆಯನ್ನು ಮಾಡಬೇಕು. ಪ್ರಜ್ಞೆ, ಕಷ್ಟ ಸಹಿಷ್ಣುತೆ, ನಿಖರತೆ, ಮೈಮಣಿತ, ಚಪಲತೆ. ಚಪಲತೆ ಆಕ್ಟಿವ್ ಆಗಿರ್ಬೇಕು. ಹೇಳಿದೆ ಚಪಲತೆ ನನಗೆ ಕೂತ್ಕೊಳ್ಳೋ ಪರಿಸ್ಥಿತಿ ಬಂತಂದ್ರೆ ಹಂಗೆ ಕೂತ್ಕೊಳ್ಳೋದಲ್ಲ, ಕೂತ್ಪತ್ತಿ ಎದ್ದು ಹೋಗುವಂಥ ಆಕ್ಟಿವ್ ಆಗಿರ್ಬೇಕು ಮನುಷ್ಯ. ನಿಂತತ್ರ ನಿಲ್ಲಂಗಿಲ್ಲ, ಕೂರತ್ರ ಕೂರಂಗಿಲ್ಲ, ಆಕ್ಟಿವ್ ಆಗಿ ಓಡ್ತಾ ಇರಬೇಕು. ಸುಮ್ಮನೆ ಸತತವಾಗಿ 10 ನಿಮಿಷ ರೆಸ್ಟ್ ಇದೆ, ಫ್ರೀ ಇರುತ್ತೆ ಬಾಡಿ. ಅದಾದಮೇಲೆ ಅಪ್ ಟು 70-60 ನಿಮಿಷ ಕಂಟಿನ್ಯೂಸ್ಲಿ ಓಡ್ತಾ ಇರ್ತಾನೆ ಮನುಷ್ಯ. ಗೊತ್ತಾರೆ, ಆ ಸಮಯ ಮುಗಿಯೋ ತನಕನೂ ಅವ್ನು ನಿಲ್ಲಲ್ಲ, ಅವನ ಕಡೆ ನಿಲ್ಲೋದಕ್ಕೆ ಆಗೋದೂ ಇಲ್ಲ. ಸುಮ್ಮನೆ ಅವನು ಏನು ಮಾಡ್ತಿರ್ತಾನೆ, ಓಡ್ತಾ ಇರ್ತಾನೆ ಆ ಕಡೆದು ಈ ಕಡೆಗೆ. ಬರೀ ಮುಂದಕ್ಕೆ ಓಡಲ್ಲ, ಸೈಡಲ್ಲೂ ಓಡ್ತಾನೆ, ಬ್ಯಾಕ್ ಓಡ್ತಾನೆ, ಇನ್ನು ರಿವರ್ಸ್ ಓಡ್ತಿರ್ತಾನೆ, ಮುಂದಕ್ಕೆ ಓಡ್ತಾನೆ, ಮತ್ತೆ ಹಿಂದಕ್ಕೆ ಹೋಗ್ತಾನೆ, ಪಕ್ಕಕ್ಕೆ ಹೋಗ್ತಾನೆ, ಎಲ್ಲ ವಿಧನೂ ಮಾಡ್ತಾನೆ. ಒಂದೇ ಕಡೆ ಬರೀ ಕೇವಲ ವೇಗ ಓಡೋದು ಅಂತಂದ್ರೆ ಮುಂದಕ್ಕೆ ಅಷ್ಟೇ ಓಡೋದಲ್ಲ, ಹಿಂದಕ್ಕೂ ನಡ್ಕೊಂಡು ಹೋಗ್ಬೇಕಾಗುತ್ತೆ, ಪಕ್ಕಕ್ಕೆ ಸರಿಬೇಕಾಗುತ್ತೆ, ಲೆಫ್ಟ್ ಆರ್ ರೈಟು, ಎಲ್ಲ ಕ್ರಿಯೆಗಳನ್ನ ಆಟಗಾರನ ಒಳಗೊಂಡಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಆಟಗಾರರ ಲಕ್ಷಣಪ್ಪ ಅಂದರೆ ತನ್ನ ಆಟಗಾರರೊಂದಿಗೆ ಒಳ್ಳೆಯ ಬಾಂಧವ್ಯ. ಜಗಳ ಮಾಡ್ಕೊಂಡಿರ್ತೀವಿ, ಅಂಕಣ್ ಕಾಳಕ್ಕೆ ಹೋಗ್ತೀವಿ, ಅವ್ನ ಕಡೆ ಬಾಲ್ ಹೋಗಿತ್ತು, ನಾನೇ ಪ್ಲೀಸ್ ಕಣಪ್ಪ ಅಂದ್ರೆ ಓಲಿ ಬಿಡು, ನನ್ನ ತಪ್ಪಲ್ಲ, ಗೋಲ್ ಆಯ್ತು, ನಾನೇ ನೆಸ್ತಿಲ್ಲ ಅಲ್ಲ, ನಾನು ಅವ್ನ ಜಾಗ ನಾನು ಇಲ್ಲಲ್ಲ ಅಲ್ಲ. ಆಟ ಅಂತಿದ್ದಂಗೆ ನಮ್ಮ ದೇಶ ಅಸೂಹೆ ಏನಿದೆ ಅವನ್ನೆಲ್ಲ ಹೊರಗಿಟ್ಬಿಟ್ಟು ನಾವು ಆಡ್ತಿರುವಂಥದ್ದು ದೇಶಕ್ಕಾಗಿ, ಇದು ನಮ್ಮ ತಂಡ ಅಂತ ನಾವು ಆಡಬೇಕು. ಆಗ ಮಾತ್ರ ಗೆಲುವು ನಮ್ದಾಗಬೇಕು. ಒಬ್ಬ ತಪ್ಪು ಮಾಡಿದಾನೆ, ಅವನೇ ತಪ್ಪು, ಅವನೇ ನಿಭಾಯಿಸ್ಕೊಬೇಕು, ಅವನೇ ಎಲ್ಲ ಫೇಸ್ ಮಾಡ್ಬೇಕಂತಂದ್ರೆ ಟೀಮ್ ವಿನ್ ಆಗಲ್ಲ. ತಪ್ಪಾಗಿದೆ, ಒಂದು ಕ್ಷಣಕ್ಕೆ ತಪ್ಪು ಬಿಡ್ಬೇಕು, ಅದನ್ನ ನೆಕ್ಸ್ಟ್ ಆ ತಪ್ಪು ನಡೀಲಿದ್ದಾಗ ಅವನು ಸುಧಾರಿಸ್ಕೋಬೇಕು, ನಾವು ಅದನ್ನ ಮರೆಸ್ಬೇಕು, ಮತ್ತೆ ಆಟವನ್ನು ಮುಂದುವರಿಸ್ಬೇಕು. ಫೇಸ್ ಮಾಡುವಂತಹ ಕೆಪಾಸಿಟಿ ನಮಗೆ. ಇಷ್ಟು ಒಬ್ಬ ಹ್ಯಾಂಡ್ಬಾಲ್ ಆಟಗಾರನ ಗುಣಲಕ್ಷಣ. ಓಕೆನಾ? ಏನಾರ ಡೌಟ್ ಇದೆಯಾ? ಚಿನ್ನಮ್ಮನ ಬಿಟ್ಟಿದ್ದಿದ್ರೆ ಡೌಟ್ ಬಿಡಲಿಲ್ಲ. ಅರ್ಥ ಅಂತ? ಏನಾರ ಡೌಟ್ ಇದೆಯಾ? ಕ್ಲಿಯರ್ ಆತ? 40 ಮೀಟರ್ ಉದ್ದ, 20 ಮೀಟರ್ ಆಗಲ್ಲ. 2 ಕೌಶಲ್ಯಗಳು ಬರ್ತವೆ. ಒಂದು ಯಾವುದು? ರಕ್ಷಣಾತ್ಮಕ ಕೌಶಲ್ಯ ಮತ್ತೆ ಆಕ್ರಮಣಾತ್ಮಕ ಕೌಶಲ್ಯ. IHF ಅಂದ್ರೇನು? ಇಂಟರ್ನ್ಯಾಷನಲ್ ಹ್ಯಾಂಡ್ಬಾಲ್ ಫೆಡರೇಷನ್. ಹ್ಯಾಂಡ್ಬಾಲ್ ಫೆಡರೇಷನ್ IHF ಅಂತ ಕರಿತೀವಿ.
ಆಟದ ಸಮಯ 30 + 10 + 30 = 70. ಹೇಳು. 30 + 10 + 30. ಏನು 30 10 30 ಅಂದ್ರೆ 30 ನಿಮಿಷ 10 ಸೆಕೆಂಡ್. 30 ನಿಮಿಷ ಆಟ ಆಡ್ತೀವಿ. 30 ನಿಮಿಷ 10 ನಿಮಿಷ ರೆಸ್ಟ್. 10 ನಿಮಿಷ 30 ನಿಮಿಷ ಮತ್ತೆ 30 ನಿಮಿಷ ಒಟ್ಟು 70. ಓಕೆನಾ? ಎಷ್ಟು ಜನ ಆಟಗಾರ ಇರ್ತಾರೆ? ಜೋರಾಗಿ ಹೇಳಿ. ಎಷ್ಟ? 7. ಎಷ್ಟು ಜನ ಇರ್ತಾರೆ? 7 ಜನ ಆಟಗಾರ ಇರ್ತಾರೆ. ಓಕೆನಾ? ಇನ್ನ ಇದರಲ್ಲಿ ಬರುವಂತಹ ಒಂದು ಪ್ರಶಸ್ತಿಗಳು ಇದಾವೆ, ಅವನ್ನ ಹೇಳ್ತೀನಿ. ನನಗೆ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಯಾರು ಇದ್ದಾರೆ ಅಂತಂದ್ರೆ ಸದಾನಂದ ಸ್ವಾಮಿಗಳು ಅಂತೇಳಿ, ರವಿಕುಮಾರ್, ಕೌಸಲ್ಯ ಕುಮಾರಿ ಮತ್ತು ಪ್ರೇಮನಾಥ್. ಇವರು ರಾಜ್ಯ ಪ್ರಶಸ್ತಿ ಪಡೆದಂತಹ ನಮ್ಮ ರಾಜ್ಯದವರು. ಏಕಲವ್ಯ ಪ್ರಶಸ್ತಿ ಇದು ಉತ್ತಮ ಆಟಗಾರರು ಅಂತೇಳಿ ಕೊಡುವಂತಹ ಪ್ರಶಸ್ತಿ. ಇಂದು ರಾಜಾರೆಡ್ಡಿ, ಅಮಲ್ ರಾಜ್, ಕೌಸಲ್ಯ ಕುಮಾರಿ ಮತ್ತೆ ಪ್ರೇಮನಾಥ್ ಇವರು ಏಕಲವ್ಯ ಪ್ರಶಸ್ತಿ ಪಡೆದಂತಹ ಆಟಗಾರ. ಏಷ್ಯನ್ ಹ್ಯಾಂಡ್ಬಾಲ್ ರಾಷ್ಟ್ರವನ್ನು ಪ್ರತಿನಿಧಿಸಿದಂತಹ ಆಟಗಾರರು. ಏಷ್ಯನ್ ಹ್ಯಾಂಡ್ಬಾಲ್ ತಂಡಕ್ಕೆ ನಮ್ಮ ರಾಷ್ಟ್ರದಿಂದ ಭಾಗವಹಿಸಿದಂಥ ಕೆಲವು ಆಟಗಾರ ಯಾರಪ್ಪ ಅಂದರೆ ರಾಜಾರೆಡ್ಡಿ, ಅರುಣ್ ಕುಮಾರ್, ಸೋಮಶೇಖರ್, ಸುರೇಶ್, ಅರುಣಾಚಲಮು ಮತ್ತು ಬಾಲಸುಬ್ರಹ್ಮಣ್ಯ, ಶ್ರೀನಿವಾಸ ರಾವ್ ಇವರು. ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಪ್ರತಿನಿಧಿಸಿದಂಥವರು ಅಮಲ್ ರಾಜ್ ಮತ್ತು ಹೇಮಲತಾ. ಇಷ್ಟು ಈ ಹ್ಯಾಂಡ್ಬಾಲ್ ಆಟದ ಇತಿಹಾಸ, ಕಳೆದ ವರ್ಷದ ಕೌಶಲ್ಯಗಳು, ಆಟಗಳ ಲಕ್ಷಣಗಳನ್ನು ಮತ್ತು ಪ್ರಶಸ್ತಿಗಳನ್ನು ಅಭ್ಯಾಸ ಮಾಡಿದ್ವಿ. ಏನಾದ್ರು ಡೌಟ್ ಐತಾ? ಓಕೆನಾ? ಧನ್ಯವಾದ.